ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, 2025ನೇ ಇಸ್ವಿ ಮಾರ್ಚ್ 29ನೇ ತಾರೀಕು ಶನಿ ಮಹಾತ್ಮ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಈ ಒಂದು ಪರಿವರ್ತನೆ ಗೋಚಾರದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂತಹ ಒಂದು ಪರಿವರ್ತನೆ. ಏಕೆಂದರೆ ಕಳೆದ 5 ವರ್ಷಗಳಿಂದ ಶನಿ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದ. ಈಗ ಗುರುವಿನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಗುರುವಿನ ಜೊತೆ ಶನಿಗೆ ಯಾವುದೇ ಶತ್ರುತ್ವ ಇರೋದಿಲ್ಲ, ಸಮತ್ವ ಅನ್ನುವಂಥದ್ದಿರುತ್ತೆ. ಹಾಗಾಗಿ ಹೆಚ್ಚಿನ ಸಮಸ್ಯೆಗಳೇನೂ ಆಗೋದಿಲ್ಲ. ಶನಿ ಮಹಾತ್ಮ ಈ ವರ್ಷದ ಹೊಸ ವರ್ಷದ ಪ್ರಾರಂಭ ಅಂದರೆ ಯುಗಾದಿಯ ಅಮಾವಾಸ್ಯೆ ಶನಿವಾರದ ದಿವಸವೇ ಶನಿಯ ಪರಿವರ್ತನೆ ಅನ್ನುವಂಥದ್ದು ನಡೆಯುತ್ತೆ. ಇದು ಬಹಳ ವಿಶೇಷ. ಎಲ್ಲದೂ ಕೂಡ ಶನಿಗೆ ಸಂಬಂಧಪಡುವಂತಹ ವಿಚಾರಗಳೇ ಉಂಟಾಗುತ್ತೆ. ಹಾಗಾಗಿ ಈ ಒಂದು ಪರಿವರ್ತನೆಯ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಳುವಂತಹ ಅವಶ್ಯಕತೆಗಳು ಎಲ್ಲ ರಾಶಿಯವರಿಗೂ ಕೂಡ ಹೆಚ್ಚಾಗಿರುತ್ತೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ರಾಶಿಗಳಿಗೆ ಅಂದರೆ 7.5 ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ ಇಂಥದ್ದು ನಡೀತಾ ಇರುವಂಥವರಿಗೆ ಕೆಲವೊಂದಿಷ್ಟು ಸೂಕ್ತ ಪರಿಹಾರಗಳ ಅವಶ್ಯಕತೆಗಳು ಕೂಡ ಇರುತ್ತೆ. ಶನಿಯ ಕಾರಕತ್ವಗಳು ಮನುಷ್ಯನಲ್ಲಿ ಅತ್ಯಂತ ಪ್ರಭಾವ ಬೀರುವಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತೆ. ಏಕೆಂದರೆ ಆರೋಗ್ಯದ ವಿಚಾರಗಳಿಗೆ ಬಂದಾಗ ಶಾರೀರಿಕವಾಗಿ ಶನಿ ಕಾಲಿನ ಮೂಳೆಗಳು, ನರಗಳು, ಸ್ನಾಯುಗಳಿಗೆ, ಹಾಗೆ ಶಿರೋಭಾಗಕ್ಕೆ, ಹಲ್ಲುಗಳಿಗೆ ಸಂಬಂಧಪಡುವಂತಹ ವಿಚಾರಗಳಿಗೆ ಶನಿಯ ಕಾರಕತ್ವ ನೇರವಾಗಿ ಸಂಬಂಧಪಡುತ್ತೆ. ದಂಡಾಧಿಕಾರಿ, ಕರ್ಮಾಧಿಕಾರಿಯಾಗಿ ಧರ್ಮ ಮಾರ್ಗದಲ್ಲಿ ಕರ್ಮ ಮಾಡುವಂತಹ ವಿಚಾರಗಳಿಗೆ ಶನಿ ನೇರವಾಗಿ ಕಾರಣಕರ್ತನಾಗಿರ್ತಾನೆ. ಕಳತ್ರ ಪುತ್ರಸ್ಯ ದಾಂಪತ್ಯ ಜೀವನ, ಸಂತಾನ ಇವೆಲ್ಲದಕ್ಕೂ ಕೂಡ ಶನಿಯ ಕಾರಕತ್ವಗಳು ನೇರವಾಗಿ ಸಂಬಂಧಪಡುತ್ತೆ. ಆಯುರ್ಭಾವ ಕೊಡುವಂತಹ ಗ್ರಹ ಅಂತ ಕೂಡ ಹೇಳ್ತೇವೆ. ಈ ರೀತಿಯಾಗಿ ಶನಿ ಕರ್ಮ, ಉದ್ಯೋಗ, ಶಾರೀರಿಕವಾಗಿ ಆರೋಗ್ಯದ ವಿಚಾರ, ವಿವಾಹ, ಸಂತಾನ, ಆಯುರ್ಭಾವ ಇಂತಹ ಪ್ರಮುಖ ಪಾತ್ರಗಳಿಗೆ ಶನಿಯ ಸಂಬಂಧ ನೇರವಾಗಿರುತ್ತೆ. ಹಾಗಾಗಿ ಶನಿ ಸಂಚಾರದ ಬಗ್ಗೆ ನವಗ್ರಹಗಳಲ್ಲಿ ಅತ್ಯಂತ ಬಲಿಷ್ಠನಾದಂತಹ ಗ್ರಹ ಶನಿ ಮಹಾತ್ಮ, ಇವನ ಪರಿವರ್ತನೆಯ ಬಗ್ಗೆ ವಿಮರ್ಶೆ ಅಥವಾ ತಿಳ್ಕೊಳ್ಳುವಂಥದ್ದು ಬಹಳ ಸೂಕ್ತವಾಗುತ್ತೆ ಎಲ್ಲ ರಾಶಿಯವರಿಗೂ ಕೂಡ. ಅದರಲ್ಲಿಯೂ ಕೂಡ ಈ ವರ್ಷದ ಒಂದು ಶನಿಯ ಪರಿವರ್ತನೆಯಿಂದ ಸಿಂಹರಾಶಿಯವರಿಗೆ ಗೋಚಾರದಲ್ಲಿ ಯಾವ ರೀತಿಯ ಫಲಾಫಲಗಳನ್ನು ನೋಡ್ತಾರೆ ಅನ್ನುವಂಥದ್ದನ್ನು ವಿಮರ್ಶೆ ಮಾಡೋಣ. ಶನಿ ಸ್ಥಿರವಾಗಿ ಅಥವಾ ಮಂದಗತಿಯಲ್ಲಿ ಸಾಗುವಂತಹ ಗ್ರಹ ಆಗಿರೋದ್ರಿಂದ ಅವನು ಕೆಟ್ಟ ಸ್ಥಾನಗಳಿಗೆ ಬಂದಾಗ ಅದರ ಫಲಗಳನ್ನು 2.5 ವರ್ಷಗಳ ಕಾಲ ನೋಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಶುಭ ಸ್ಥಾನಗಳಿಗೆ ಬಂದಾಗ 2.5 ವರ್ಷಗಳ ಕಾಲ. ಅದಕ್ಕೆ ಶನಿಯನ್ನು ಸ್ಥಿರ ಅಂತ ಕೂಡ ಹೇಳ್ತೇವೆ. ಅವನು ಕೊಟ್ಟಿದ್ದು ಸ್ಥಿರವಾಗಿ ಉಳಿಯುತ್ತೆ ಅಂತ ಕೂಡ. ಸಿಂಹರಾಶಿಯವರಿಗೆ ಶನಿ ಅಷ್ಟಮ ಭಾವವನ್ನು ಪ್ರವೇಶ ಮಾಡ್ತಾನೆ. ಅಷ್ಟಮ ಶನಿ ಅನ್ನುವಂಥದ್ದು ನಡೆಯುತ್ತೆ. ರಾಶ್ಯಾಧಿಪತಿಯಾದಂತಹ ಸೂರ್ಯನಿಗೆ ಅಂದರೆ ಸಿಂಹರಾಶಿಯವರಿಗೆ ರಾಶಿಯ ಅಧಿಪತಿಯಾದಂಥವನು ಸೂರ್ಯ, ಅವನಿಗೆ ಶನಿ ಪ್ರಮುಖವಾಗಿ ಶತ್ರುವಾಗಿ ಕೆಲಸ ಮಾಡೋದರಿಂದ ಶನಿಯ ಪ್ರಭಾವಗಳು ಸಿಂಹರಾಶಿಯವರಿಗೆ ಹೆಚ್ಚಿನದಾಗಿರುತ್ತೆ. ಅದಕ್ಕೆ ಕೆಲವು ಪರಿಹಾರ ಅಥವಾ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುವಂಥದ್ದು ಖಂಡಿತ ಉಪಯುಕ್ತವಾಗುತ್ತೆ. ಅದನ್ನು ಮುಂದಿನ ವಿಚಾರಗಳಲ್ಲಿ ತಿಳಿಸ್ತೇನೆ. ಶನಿ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡುವಾಗ ಮಾನಸಿಕವಾಗಿ ಅಥವಾ ಕೌಟುಂಬಿಕವಾಗಿ ಟೆನ್ಷನ್ಗಳು ಸ್ವಲ್ಪ ಜಾಸ್ತಿ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಆ ಟೆನ್ಷನ್ನಿಂದ ಮಾತನಾಡುವಾಗ ನಿಷ್ಠುರಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ವಾಗ್ವಾದಗಳಿಗೆ ಹೋಗದೇ ಇರೋದು ಉತ್ತಮ. ಸಿಂಹರಾಶಿಯವರು ಕುಟುಂಬದಲ್ಲಿ ಅನವಶ್ಯಕ ವಾಗ್ವಾದಗಳಿಗೆ ಹೋಗದೇ ಇದ್ದರೆ ತುಂಬ ಒಳ್ಳೆಯದು. ಏಕೆಂದರೆ ಈ ಪರಾಕ್ರಮ ಗ್ರಹಗಳ ಪ್ರಭಾವಗಳು ಎಷ್ಟರ ಮಟ್ಟಿಗಿರುತ್ತೆ ಅಂತ ಹೇಳಿದರೆ ತಡ್ಕೊಂಡಷ್ಟು ಅದು ಜಾಸ್ತಿ ಆಗೋದಕ್ಕೆ ಕಾರಣಗಳು ಉಂಟಾಗುತ್ತೆ. ಹಾಗಾಗಿ ಈ ಪ್ರಭಾವಗಳಿಂದ ಹೊರಗೆ ಬರೋದಕ್ಕೆ ಕೆಲವು ಪರಿಹಾರಗಳು ಅನಿವಾರ್ಯ ಅನ್ನುವಂತಹ ಸ್ಥಿತಿಯನ್ನು ತಲುಪುತ್ತೆ. ಈ ಕೆಲವು ಪರಿಹಾರಗಳು ಶನಿಗೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರು ಏನೆಲ್ಲ ಮಾಡಿದರೂ ಕೂಡ ಒಳ್ಳೆಯದು. ಅನಿರೀಕ್ಷಿತವಾಗಿ ಧನ ವ್ಯಯಗಳಾಗುವಂಥದ್ದು ಅಂದರೆ ಹಣಕಾಸಿನಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂತಹ ಸಂದರ್ಭಗಳು ಅನಿರೀಕ್ಷಿತವಾಗಿ ಉಂಟಾಗುತ್ತೆ.
ಅಥವಾ ಯಾರಿಗಾದರೂ ಕೊಟ್ಟಿದ್ದನ್ನು ಹಿಂದೆ ಪಡೆಯೋದಕ್ಕೆ ತುಂಬ ಕಷ್ಟಗಳು ಉಂಟಾಗುತ್ತೆ. ಬರಬೇಕಾದಂತಹ ಹಣಕಾಸಿನ ವಿಚಾರಗಳಲ್ಲಿ ವಿಳಂಬಗಳು ಉಂಟಾಗುತ್ತೆ. ಹಣಕಾಸಿನ ವಿಚಾರಗಳಿಂದ ಅನವಶ್ಯಕ ಸಂಬಂಧಗಳಲ್ಲಿ ನಿಷ್ಠುರಗಳು ಸೃಷ್ಟಿಯಾಗುತ್ತೆ. ಇದೆಲ್ಲ ಅಷ್ಟಮ ಶನಿಯ ಪ್ರಭಾವಗಳು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಡೆಯುವಂಥದ್ದಿರುತ್ತೆ. ಅದೇ ರೀತಿಯಾಗಿ ಶನಿ ಮಹಾತ್ಮನ ದೃಷ್ಟಿ ಪಂಚಮ ಭಾವದ ಮೇಲೆ ಬೀಳೋದ್ರಿಂದ ಮಕ್ಕಳ ವಿಚಾರದಲ್ಲಿ ತುಂಬ ಟೆನ್ಷನ್ಗಳನ್ನು ಕಾಣೋದಕ್ಕೆ ಕಾರಣಗಳು ಉಂಟಾಗುತ್ತೆ. ಪೂರ್ವಪರ ಪುಣ್ಯಸ್ಥಾನವನ್ನು ಪಾಪಗ್ರಹಗಳು ನೋಡುವಂಥದ್ದು ಪಂಚಮಾರಿಷ್ಟ ಅಂತ ಹೇಳ್ತೇವೆ. ಪೂರ್ವಜನ್ಮದ ಪುಣ್ಯಗಳು ಕೂಡ ಈ ಸಮಯದಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ, ಪಂಚಮಾರಿಷ್ಟ ಅಂತ ಹೇಳ್ತೇವೆ. ಸೊ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ಗಳು ಉಂಟಾಗುವಂಥದ್ದು, ಅವರ ಅಭಿವೃದ್ಧಿ, ಗುರಿ ಮುಟ್ಟುವಂತಹ ವಿಚಾರಗಳು, ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಈ ಎಲ್ಲ ವಿಚಾರಗಳಲ್ಲಿ ಮಕ್ಕಳ ವಿಚಾರಕ್ಕೆ ಸಿಂಹರಾಶಿಯವರಿಗೆ ಸ್ವಲ್ಪ ಟೆನ್ಷನ್ಗಳು ಜಾಸ್ತಿ ಆಗೋದಕ್ಕೆ ಶನಿ ಅಷ್ಟಮ ಭಾವಕ್ಕೆ ಬರುವಂಥದ್ದು ಕಾರಣವಾಗುತ್ತೆ. ಅದೇ ರೀತಿಯಲ್ಲಿ ಶನಿ ಮಹಾತ್ಮನ ದೃಷ್ಟಿ ಅನ್ನುವಂಥದ್ದು ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಬೀಳೋದ್ರಿಂದ ಉದ್ಯೋಗದಲ್ಲೂ ಕೂಡ ಅನವಶ್ಯಕವಾಗಿ ಕಿರಿಕಿರಿಗಳುಂಟಾಗುವಂಥದ್ದು, ಹಿನ್ನಡೆಗಳಾಗುವಂಥದ್ದು, ಅಥವಾ ಅಭಿವೃದ್ಧಿಗಳನ್ನು, ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅದು ಕೂಡ ಹಿನ್ನಡೆ ಆಗುವಂತಹ ವಿಚಾರಗಳು ಶನಿ ಮಹಾತ್ಮನಿಗೆ ನೇರವಾಗಿ ಸಂಬಂಧಪಡುವಂಥದ್ದಿರುತ್ತೆ. ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿಯೂ ಕೂಡ ಹೆಚ್ಚಿನ ಒಂದು ಜಾಗರೂಕತೆಗಳನ್ನು ವಹಿಸುವಂತಹ ಅನಿವಾರ್ಯತೆ ಇರುತ್ತೆ. ಯಾಕೆಂದರೆ ಅಷ್ಟಮ ಶನಿ ಮೃತ್ಯುಸ್ಥಾನದಲ್ಲಿ ಶನಿ ಸಂಚಾರ ಆಗುವಂಥದ್ದು, ಟೆನ್ಷನ್ ಇಟ್ಕೊಂಡು ವಾಹನ ಚಾಲನೆ ಮಾಡಿದರೆ ಇವೆಲ್ಲ ಕಾಲುಗಳಿಗೆ ಏನಾದರೂ ಏಟುಗಳಾಗುವಂಥದ್ದು, ಗಾಯಗಳಾಗುವಂಥದ್ದು, ಇಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಇವೆಲ್ಲ ಧನ ವ್ಯಯಗಳಿಗೂ ಕೂಡ, ಆರೋಗ್ಯ ಮತ್ತು ಹಣಕಾಸು, ಕೌಟುಂಬಿಕ ಜೀವನ, ಹಾಗೆ ಬಂಧು ಮಿತ್ರರಲ್ಲಿ ವೈಮನಸ್ಯ, ಮಕ್ಕಳ ಅಭಿವೃದ್ಧಿಯ ಬಗ್ಗೆ ಚಿಂತೆ, ಉದ್ಯೋಗದಲ್ಲಿ ಹಿನ್ನಡೆ, ಇದಿಷ್ಟು ಅಷ್ಟಮ ಶನಿಯ ಪ್ರಭಾವಗಳಾಗಿರುತ್ತೆ. ಅದರಲ್ಲೂ ಜನ್ಮತಃ ಶನಿ ಏನಾದರೂ ನಿಮಗೆ ವಿಷಮ ಸ್ಥಾನಗಳಲ್ಲಿದ್ದರೆ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗೋದಕ್ಕೆ ಕಾರಣವಾಗುತ್ತೆ. ಬೈ ಬರ್ತ್ ಶನಿ ಉತ್ತಮ ಸ್ಥಾನದಲ್ಲಿದ್ದರೆ ಈ ಸಮಸ್ಯೆಗಳ ಪ್ರಭಾವಗಳು ಅಥವಾ ತೀವ್ರತೆಗಳು ಬಹಳಷ್ಟು ಕಡಿಮೆ ಆಗೋದಕ್ಕೂ ಕೂಡ ಅವಕಾಶಗಳಿರುತ್ತೆ. ಹಾಗಾಗಿ ಸಿಂಹರಾಶಿಯವರು ತಮ್ಮ ಮೂಲ ಜಾತಕವನ್ನು ಒಮ್ಮೆ ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಸೂಕ್ತ. ಈ ಎಲ್ಲ ಸಮಸ್ಯೆಗಳ ಪರಿಹಾರಗಳನ್ನು ಹೇಗೆ ಮಾಡಿಕೊಳ್ಳಬೇಕು ಅಂತ ಕೇಳಿದರೆ, ಮೊದಲನೇದಾಗಿ ಯಾವುದಾದ್ರೂ ಪುಣ್ಯಕ್ಷೇತ್ರದ ದರ್ಶನ ಮಾಡಿದರೆ ಖಂಡಿತ ಶುಭವಾಗುತ್ತೆ. ಶನೈಶ್ಚರ ಈಶ್ವರ ಸಂಭೂತನಾಗಿರೋದರಿಂದ ಧರ್ಮಸ್ಥಳದಲ್ಲಿ ಈಶ್ವರನ ದರ್ಶನ ವರ್ಷಕ್ಕೊಮ್ಮೆ ಮಾಡಿದರೆ ಇನ್ನು 2.5 ವರ್ಷಗಳ ಕಾಲ ಸಿಂಹರಾಶಿಯವರು ಯಾವುದೇ ಸಮಸ್ಯೆಗಳಿಗೆ ಒಂದು ತಡೆಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ತಿರುನೆಲ್ಲಾರಲ್ಲಿ ಶನೈಶ್ಚರ ದೇವರ ದರ್ಶನ ಮಾಡುವಂಥದ್ದು, ಶನಿಸಿಂಗನಾಪುರದಲ್ಲಿ ಶನೈಶ್ಚರನ ದರ್ಶನ ಮಾಡಿದರೆ ಈ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ತಿಂಗಳಲ್ಲಿ 1 ಶನಿವಾರವಾದರೂ ಈ ಸೇವೆಗಳನ್ನು ಮಾಡಿಕೊಂಡ್ರೆ ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಅದೇ ರೀತಿಯಲ್ಲಿ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತೆ ಯಜ್ಞೇಶ್ವರನ ರೂಪದಲ್ಲಿ ಹೋಮ ಹವನಾದಿಗಳನ್ನು ಮಾಡುವಂಥದ್ದು, ಹವಿರ್ಭಾಗವನ್ನು, ಹವ್ಯವಾಹನ ಅಂತ ಯಜ್ಞೇಶ್ವರನಿಗೆ ಕರಿತೇವೆ. ಹವಿಸ್ಸನ್ನು ವಾಹನದ ರೂಪದಲ್ಲಿ ದೇವತೆಗಳಿಗೆ ಸಮರ್ಪಣೆ ಮಾಡೋದಕ್ಕೆ ಯಜ್ಞೇಶ್ವರನ ರೂಪದಲ್ಲಿ ಮಾಡುವಂಥದ್ದು ಅತಿಶಯವಾದ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಆಂಜನೇಯನ ದರ್ಶನ ಮಾಡಿದರೆ ಖಂಡಿತ ಶುಭ. ಅದರಲ್ಲಿಯೂ ಕೂಡ ಸಾಧ್ಯವಾದಂಥವರು ಸುಂದರಕಾಂಡ ಪಾರಾಯಣ ಮಾಡುವಂಥದ್ದು ಈ 7.5 ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಇಂತಹ ಸಮಯಗಳಲ್ಲಿ ಅದ್ಭುತವಾದ ಪರಿಹಾರ. ಸುಂದರಕಾಂಡ ಪಾರಾಯಣ ಮಾಡುವಂಥದ್ದು, ರಾಮನ ಆರಾಧನೆ ಮಾಡಿದರೆ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಜೊತೆಗೆ ಅದರ ಪ್ರಮಾಣಗಳನ್ನು ಕೂಡ, ಈ ಸಣ್ಣ ಪುಟ್ಟ ಪರಿಹಾರಗಳು ಈ ದೋಷದ ಪ್ರಮಾಣಗಳನ್ನು ಒಂದು 60ರಿಂದ 70% ಕಡಿಮೆ ಮಾಡಿಕೊಳ್ಳೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಉಪಯುಕ್ತವಾಗಿ ಸಿಂಹರಾಶಿಯವರಿಗೆ 1-2 ಶ್ಲೋಕಗಳನ್ನು ಈ ವಿಡಿಯೋದಲ್ಲಿ ಕೊಟ್ಟಿರ್ತೇನೆ. ಅದನ್ನು ನಿತ್ಯ ಪಠನೆ ಮಾಡಿದರೆ ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಈ ಅಷ್ಟಮ ಶನಿಯ ಪ್ರಭಾವಗಳು ಖಂಡಿತವಾಗಲೂ ಕಡಿಮೆ ಆಗುತ್ತೆ. ಶನಿಯ ಆರಾಧನೆ ಮಾಡುವಂಥದ್ದು, ಈಶ್ವರನ ದರ್ಶನ ಮಾಡುವಂಥದ್ದು, ಆಂಜನೇಯನ ದರ್ಶನ,
ಪವಮಾನ ಅಭಿಷೇಕ ಮಾಡುವಂಥದ್ದು, ವಿಳ್ಯದೆಲೆ ಅಲಂಕಾರ, ಇವೆಲ್ಲ ಸಣ್ಣ ಪುಟ್ಟ ಪರಿಹಾರಗಳು ದೊಡ್ಡ ಪ್ರಮಾಣದ ಒಂದು ಅನುಕೂಲಗಳನ್ನು ತಂದುಕೊಡೋದಕ್ಕೆ ಕಾರಣವಾಗುತ್ತೆ. ಧರ್ಮಾಧಿಕಾರಿ ಧರ್ಮ ಮಾರ್ಗದಲ್ಲಿ ಕರ್ಮ ಮಾಡುವಂಥವರಿಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಉಂಟಾಗುವುದಿಲ್ಲ. ಆದರೂ ಕೂಡ ಸಿಂಹರಾಶಿಯವರಿಗೆ ಪ್ರಮುಖ ಕ್ಷೇತ್ರಗಳಿಗೆ ಶನಿ ಸಂಬಂಧ ಉಂಟಾಗುತ್ತೆ. ಅಷ್ಟಮ ಭಾವದಲ್ಲಿದ್ದು ಅಷ್ಟಮಕ್ಕೆ ಸಂಬಂಧಪಡ್ತಾನೆ. ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಕುಟುಂಬ ವಾಕ್ಸ್ಥಾನ ಧನಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಪಂಚಮ ಜ್ಞಾನ ಸಂತಾನ ಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಈ ಇಷ್ಟು ಸ್ಥಾನಗಳನ್ನು ಶನಿ ವಿಷಮ ಸ್ಥಾನದಲ್ಲಿ ಕೂತು ದೃಷ್ಟಿಸಿ ನೋಡ್ತಾನೆ. ಹಾಗಾಗಿ ಪರಿಹಾರಗಳ ಅವಶ್ಯಕತೆಗಳು ಸಿಂಹರಾಶಿಯವರಿಗೆ ಸ್ವಲ್ಪ ಹೆಚ್ಚಿನದಾಗಿ ಇರುತ್ತೆ. ಅದಕ್ಕೆ ಬೇಕಾದಂತಹ ಒಂದು ಶ್ಲೋಕವನ್ನು ಕೂಡ ಈ ವಿಡಿಯೋದಲ್ಲಿ ಕೊಟ್ಟಿರ್ತೇನೆ. ಅದನ್ನು ಹೆಚ್ಚಿನದಾಗಿ ಪಠನೆ ಮಾಡುವ ಪ್ರಯತ್ನಗಳನ್ನು ಮಾಡಿ. ಈ ಶನಿಯ ಒಂದು ಪರಿವರ್ತನೆ ಸಿಂಹರಾಶಿಯವರಿಗೆ ಹೆಚ್ಚಿನ ಸಮಸ್ಯೆಗಳನ್ನು ಕೊಡದೇ ಇರಲಿ. ಈ ಪರಿಹಾರಗಳು ಅವರಿಗೆ ಒಂದು ಉತ್ತಮವಾದಂತಹ ಪ್ರತಿಫಲಗಳನ್ನು ಕೊಡುವಂಥದ್ದಾಗಲಿ ಅಂತ ಹೇಳ್ತಾ, ಎಲ್ಲ ವೀಕ್ಷಕ ಬಂಧುಗಳಿಗೆ ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹವಾಗಲಿ, ಶುಭವಾಗಲಿ ವೀಕ್ಷಕರೇ.